ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ. ಇವತ್ತೊಂದು ಅಮೇಝಿಂಗ್ ಡ್ರಿಂಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಿದ್ದತೆ ಇದು ನೆಲ್ಲಿಕಾಯಿ ಜ್ಯೂಸ್. ಅದರ ನೆಲ್ಲಿಕಾಯಿ ಜ್ಯೂಸು ವೆಯ್ಟ್ ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಮಾಡುತ್ತೆ. ಯಾಕೆಂದರೆ ಅದು ನಮ್ಮ ಎಂತ ಹೇಳೋದು ಮೆಟಬಾಲಿಸಮ್ ಅಂತ ಹೇಳ್ತಾವಲ್ಲ, ಅದನ್ನು ಇಂಪ್ರೂವ್ ಮಾಡುತ್ತೆ. ಇದರಿಂದ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಡೈಲಿ ಕುಡಿಲಿಕ್ಕಾಗದಿದ್ದರೂ ವಾರಕ್ಕೆ ಒಂದು ಸಲ ಅಥವಾ ಒಂದು ಸಲ 2 ಸಲ ನೆಲ್ಲಿಕಾಯಿ ಮನೆಯಲ್ಲಿ ಇದ್ದ ಹಾಗೆ ಕುಡಿಬೋದು. ಕುಡಿಲಿಕ್ಕೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ನಾನು ಜ್ಯೂಸ್ ಒಂದು ಅರ್ಧ ಗ್ಲಾಸಷ್ಟು ಜ್ಯೂಸ್ ತೆಗೆದೆ, ಆಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಂಡೆ. ಕುಡಿಲಿಕ್ಕೆ ಸ್ವಲ್ಪ ಒಗರಾಗಿ ಅಷ್ಟೇನು ಟೇಸ್ಟ್ ಅಂತ ಇರೋದಿಲ್ಲ, ಆದರೆ ಇದರಿಂದ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಇದು ಸ್ಕಿನ್ನಿಗೆ, ಹೇರಿಗೆ ಕೂಡ ಒಳ್ಳೆಯದು. ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗ್ತದೆ ಇದರಿಂದ. ಈಗ ನೋಡಿ, ನೀವು ಅಂದರೆ ಆಮ್ಲ ಹುಡಿಯನ್ನೆಲ್ಲ ಕೂದಲಿಗೆಲ್ಲ ಹಾಕ್ತಾರಲ್ಲ, ಫೇಸ್ ಇದು ಹೇರ್ ಪ್ಯಾಕ್ ಥರ, ಹಾಗೆ ಅದಕ್ಕಿಂತ ನಾವು ಕೂದಲಿಗೆ ಮುಖಕ್ಕೆ ಎಲ್ಲ ಹಚ್ಚಿಕೊಳ್ಳುವುದರ ಬದಲಾಗಿ ನಾವು ಶರೀರಕ್ಕೆ ತಗೊಂಡ್ರೆ ಅದು ಬೇಗನೆ ಇಫೆಕ್ಟ್ ಆಗ್ತದೆ. ಹೇರ್ ಫಾಲ್ ಎಲ್ಲ ಕಡಿಮೆ ಆಗ್ತದೆ. ಕುಡಿಲಿಕ್ಕೆ ಅಷ್ಟು ಟೇಸ್ಟ್ ಅಲ್ಲ ಅಂತ ಅದನ್ನು ಸ್ವಲ್ಪ ಹನಿ ಆದರೂ ನೀವು ಬೇಕಾದರೆ ಸೇರಿಸ್ಕೊಳ್ಬೋದು. ನೀರು ಹಾಕ್ಕೊಂಡ್ರೆ ಕಹಿ ಏನು ಅಷ್ಟು ಗೊತ್ತಾಗಲ್ಲ, ಚೆನ್ನಾಗಿರ್ತದೆ. ಹಾಗೆ ಅದರ ನಂತರ ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಬೆಳಗ್ಗಿನ ತಿಂಡಿ ಮಾಮೂಲಿಯಾಗಿ ಅಕ್ಕಿಯಿಂದ ಮಾಡಿದಂತಹ ತಿಂಡಿ ತಿಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ನೋಡಿ, ಇಲ್ಲಿ ಹೆಸರು ಬೇಳೆಯಿಂದ ದೋಸೆ ಮಾಡ್ತಾ ಇದ್ದೇನೆ ನಾನು. ಹೆಸರು ಬೇಳೆನ ನೆನೆಸಿ ಅರ್ಧ ಗಂಟೆ ಆಯಿತು. ಇದನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಹೆಸರು ಬೇಳೆ ಬೇಗ ನೆನೀತದೆ. ಈಗ ನೀವು ಬೆಳಿಗ್ಗೆ ರಾತ್ರಿ ನೆನೆಸ್ಬೇಕು ಅಂತ ಇಲ್ಲ, ಅರ್ಧ ಗಂಟೆ ಮುಂಚೆ ನೆನೆಸಿದ್ದು ಸಾಕು. ಇಲ್ಲ ನಿಮಗೆ ರಾತ್ರಿ ನೆನೆಸ್ಲಿಕ್ಕೆ ಮರ್ತೋಯ್ತು ಅಂತ ಆದರೆ ಈಗ ಬೆಳಿಗ್ಗೆ ಸಡನ್ ಎದ್ದು ಮಾಡಲಿಕ್ಕೆ ಹೆಸರು ಬೇಳೆ ದೋಸೆ ಭಾರಿ ರುಚಿ ಕೂಡ ಚೆನ್ನಾಗಿರ್ತದೆ. ಇದಕ್ಕೆ ನಾನು ಇವತ್ತು ಈಗ ವೆಯ್ಟ್ ಲಾಸ್ ನೀವು ನೋಡಿದ್ದೀರಲ್ಲ ನನ್ನ ವೀಡಿಯೋದಲ್ಲಿ, ನಾನೀಗ ಆಲ್ಮೋಸ್ಟ್ 7 kg ಅಷ್ಟು ಡೌನ್ ಆಗ್ತಾ ಬಂದಿದ್ದೇನೆ. ಹಾಗೆ ನಾವು ತಿನ್ನುವ ಆಹಾರ ಅಂದರೆ ರೈಸ್ ಮತ್ತು ಶುಗರ್ ಎಲ್ಲ ನಾನು ಕಂಪ್ಲೀಟ್ ಸಾಧಾರಣ ಒಂದು 80% ಅಷ್ಟು ಬಿಟ್ಟಿದ್ದೇನೆ. ಆದ ಕಾರಣ ನಾನು ಅಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ನಾನು ಅಂದ್ಕೊಳ್ಳೋದು. ಶುಗರ್ ಅಂತೂ ಕಂಪ್ಲೀಟ್ ಬಿಟ್ಟಿದ್ದೇನೆ. ಆಲ್ಟರ್ನೇಟಿವ್ ಶುಗರ್ಸ್ ಅಂದರೆ ಹನಿ, ಆಮೇಲೆ ಖರ್ಜೂರ ಆ ಥರ ತಗೊಳ್ತೇನೆ. ಈಗ ನೋಡಿ, ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇದಕ್ಕೆ ಹಾಕಿದೆ ನಾನು ಗ್ರೈಂಡ್ ಮಾಡುವಾಗ, ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ದೋಸೆಗೆ ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಈಗ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳುವ. ನಿಮಗೆ ಹಸಿಮೆಣಸು ಶುಂಠಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಳ್ಳಿಲ್ಲ, ಇಷ್ಟೇ ಸಾಕು ಅಂತೇಳಿ, ಚೆನ್ನಾಗಿರ್ತದೆ. ಆಮೇಲೆ ಗ್ರೈಂಡ್ ಮಾಡಿದ ಮೇಲೆ ನಾನು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ಳುವ. ಹಾಗೆ ಜೀರಿಗೆ ಒಂದು ಹಾಕಬೇಕು, ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಹಾಕ್ತೇನೆ. ಈಗ ಇದನ್ನು ಗ್ರೈಂಡ್ ಮಾಡುವ. ರುಬ್ಬಿದ್ದಾಯ್ತು ನೋಡಿ, ರುಬ್ಬಿ ತಗೊಂಡು ಬಂದಿದ್ದೇನೆ. ರುಬ್ಬಿದ್ದನ್ನು ಈಗ ಒಂದು ಪಾತ್ರೆಗೆ ಹಾಕೊಳ್ಳ. ಉಪ್ಪು ಎಲ್ಲನೂ ಹಾಕಿ ಆಗಿದೆ, ನೈಸಾಗಿ ರುಬ್ಬಿ ಆಗಿದೆ. ಬೇಕಾದರೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸ್ಕೊಳ್ಬೋದು, ಮೆಣಸಿನ ಹುಡಿ ಸೇರಿಸ್ಕೊಳ್ಬೋದು, ಅಥವಾ ರವೆ ಸೇರಿಸ್ಕೊಳ್ಬೋದು. ಏನಿಲ್ಲ ಅಂದರೆ ಹಾಗೇ ಮಾಡ್ಬೋದು. ಈಗ ವೆಯ್ಟ್ ಲಾಸ್ ಎಲ್ಲ ನಾವು ಮಾಡುವಾಗ ನಾನು ಆ್ಯಕ್ಚುಲಿ ಏನೂ ಸೇರಿಸೋದಿಲ್ಲ. ಜಸ್ಟ್ ಈಗ ಇದಕ್ಕೆ ತರಕಾರಿಯನ್ನು ಸೇರಿಸ್ತೇನೆ. ಒಂದು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿದ್ದೆ, ಅದನ್ನು ಸೇರಿಸ್ಕೊಳ್ಳುವ. ಯಾಕೆಂದರೆ ತರಕಾರಿಗೆ ಮೇಲೆಯಿಂದ ಹಾಕಿದರೆ ಮತ್ತು ದೋಸೆ ನೈಸಾಗಿ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಈಗ ಕಾವಲಿ ರೆಡಿ ಮಾಡುವ. ಅದರಲ್ಲಿ ಕ್ಯಾಪ್ಸಿಕಮ್ ಇದ್ದದಕ್ಕೆ ಅದು ಅಡ್ಡ ಸಿಗುತ್ತೆ ಅಷ್ಟೆ. ಈಗ ಒಂದು ಶೇಪ್ ಔಟ್ ಥರ ಆಯಿತು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ, ಒಂದು ಚಮಚದಷ್ಟೇ. ನಾನಿದು ಹೇಳೋದಿಲ್ವ ಅಂತ ಅಂದ್ಕೊಂಡೆ, ಬಟ್ ನೋಡಿ ಇದೆ ಚಂದ. ನನಗೆ ಅವಸರ ಆಗೋದು ದೋಸೆ ತೆಗಿಲಿಕ್ಕೆ. ಒಮ್ಮೊಮ್ಮೆ ಉರಿ ಸಣ್ಣ ಮಾಡಿಕೊಂಡೆ. ಹಸಿಮೆಣಸು ಬೇಕಾದರೆ ಹಾಕ್ಕೊಳ್ಬೋದು. ನಾನು ಕ್ಯಾಪ್ಸಿಕಮನ್ನು ಹಾಕ್ಕೊಂಡೆ.
ಹಸಿಮೆಣಸು ತುಂಬ ಖಾರ ಕೆಲವೆಲ್ಲ ನನಗೆ ಒಮ್ಮೊಮ್ಮೆ ಹಸಿಮೆಣಸು ಅಷ್ಟು ಫ್ಲೇವರಿಗೋಸ್ಕರ ಹಾಕ್ಕೊಳ್ಬೋದು, ಗ್ರೈಂಡ್ ಮಾಡುವಾಗಲೇ ಬೇಕಾದರೆ ಹಾಕ್ಕೊಳ್ಬೋದಿತ್ತು. ಮರ್ತು ಹೋಯ್ತು ನನಗೆ. ಮತ್ತು ನೋಡಿ, ಹೆಸರು ಬೇಳೆ ದೋಸೆ ಹೀಗೆ ಆಯಿತು. ತೆಳ್ಳಗೆ ಬರ್ತದೆ, ಅದು ಎಡೆಯಲ್ಲಿ ತರಕಾರಿ ಹಾಕಿದ ಕಾರಣ ಹೀಗೆ ಬಂತಷ್ಟೇ. 2 ದೋಸೆ, ಹಾಗೆ ಚಟ್ನಿ ಮಾಡಿದ್ದೆ. ಇದು ನಂದು ಮಾಮೂಲಿ ಪುಟಾಣಿ ಕಾಳು, ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿದ್ದು ಹೈ ಪ್ರೋಟೀನ್ ಚಟ್ನಿ ಅಂತ ಹೇಳ್ಬೋದು. ಇದನ್ನು ಮಾಡ್ಕೊಂಡಿದ್ದೇನೆ. ಇದಿಷ್ಟು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅದಾದ ನಂತರ ಮಿಡ್ ಮಾರ್ನಿಂಗ್ ನಾನು ಸ್ವಲ್ಪ ಪಪಾಯ ಕಟ್ ಮಾಡಿ ಒಂದು ಸ್ವಲ್ಪ ತಿಂದೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ. ಆಮೇಲೆ ಲಂಚಿಗೆ ಇಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ ಆಯಿತು. ಇದರಲ್ಲಿ ರೆಸಿಪಿ ಶೂಟ್ ಅಂತೇಳಿ ಮಾಡಲಿಲ್ಲ, ಮಾಮೂಲಿ ಬೀಟ್ರೂಟ್ ಪಲ್ಯ ಎಲ್ರಿಗೂ ಗೊತ್ತಿದೆ. ನಾನಿಲ್ಲಿ ಬೀಟ್ರೂಟ್ ಪಲ್ಯವನ್ನು ತುರಿದು ಮಾಡ್ಕೊಳ್ಳೋದು. ಈ ರೆಸಿಪಿ ಬೇಕು ಅಂತಾದರೆ ನನ್ನ ಚಾನಲಲ್ಲಿ ನಾನೊಂದು 2 ಸಲ ಮಾಡಿದ್ದುಂಟು, ನೀವು ನೋಡ್ಕೊಳ್ಬೋದು. ಅದರಲ್ಲಿ ಇದೇ ರೀತಿ ಆಗಬೇಕು ಅಂತಿದ್ರೆ ನೋಡ್ಕೊಳ್ಬೋದು. ಚಾನಲಲ್ಲಿ ಬೀಟ್ರೂಟ್ ಪಲ್ಯ ಅಂತ ಮಾಡಿದೆ. ಹಾಗೆ ಜೊತೆಗೆ ಬೀಟ್ರೂಟ್ ರಾಯ್ತ ಮಾಡ್ಕೊಂಡಿದ್ದೇನೆ. ರಾಯ್ತ ಮಾಡೋದು ಏನಾದರೆ ನಾನು ಶೂಟ್ ಮಾಡಿಕೊಳ್ಳಿಲ್ಲ, ತುಂಬಾ ಸುಲಭ. ಬೀಟ್ರೂಟು ತುರಿದದ್ದು, ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋದು, ರುಚಿಗೆ ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಇಷ್ಟೇ ಹಾಕ್ಕೊಳ್ಳೋದು, ಬೇರೆ ಎಂತ ಇಲ್ಲ. ಇದು ತಿನ್ನಲಿಕ್ಕಂತೂ ಸೂಪರಾಗಿರ್ತದೆ ಟೇಸ್ಟ್. ಅನ್ನಕ್ಕೆ ಕೂಡ ಸೇರಿಸ್ಕೊಂಡು ಊಟ ಮಾಡ್ಕೊಳ್ಬೋದು. ಅದರ ಜೊತೆ ಕೂಕುಂಬರ್ ಸಲಾಡ್, ಪಲ್ಯ, ಊಟ ಅಂತೂ ಸಖತ್ತಾಗಿರ್ತದೆ. ನನಗಂತೂ ಇಷ್ಟು ಹಾಕ್ಕೊಂಡ್ರೆ ಇದುವೇ ಜಾಸ್ತಿ ಆಯಿತು. ಆಮೇಲೆ 4 ಗಂಟೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನನಗೆ ಎಂತ ಬೇಕಾಗೋದಿಲ್ಲ, ಯಾಕೆಂದರೆ ಇಷ್ಟು ತಿಂದಾಗುವಾಗ ಬೀಟ್ರೂಟ್ ಹಸಿ ರಾಯ್ತ ಅಲ್ವಾ, ಅದೆಲ್ಲ ಹೊಟ್ಟೆ ಫುಲ್ಲಾಗ್ತದೆ. ಮತ್ತು ಕುಕುಂಬರೆಲ್ಲ ಹಾಗೆ ತಿಂದಾಗ ಕೂಡ ಹೊಟ್ಟೆ ಫಿಲ್ಲಾಗ್ತದೆ. ರೈಸ್ ಸ್ವಲ್ಪವೇ, ಒಂದು ಸ್ಪೂನ್ ಲೆಕ್ಕದಲ್ಲಿ ಆದರೆ ಒಂದು 8 ಸ್ಪೂನ್ ರೈಸ್ ತಗೊಳ್ಳೋದು, ಅದಕ್ಕಿಂತ ಜಾಸ್ತಿ ರೈಸ್ ಬೇಡ. ಯಾಕೆಂದರೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಳ್ಳುವವರು ಸ್ವಲ್ಪ ಆ ಥರ ಮಾಡ್ಕೊಳ್ಬೇಕು. ಮೈಂಟೆನೆನ್ಸ್ ಮಾಡೋದು ವೆಯ್ಟನ್ನು ಅಂತಾದರೆ ಪರವಾಗಿಲ್ಲ, ರೈಸ್ ಸ್ವಲ್ಪ ಆಚೆ ಈಚೆ ಆದರೂ ಹೆಚ್ಚು ಕಡಿಮೆ ಆದರೂ ವೆಯ್ಟ್ ಮೈಂಟೈನ್ ಮಾಡೋರಿಗೆ ಓಕೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಕೊಳ್ಬೇಕು, ಇಲ್ಲದ್ರೆ ನಮಗೆ ನಾವು ಅಂದ್ಕೊಂಡ ರಿಸಲ್ಟ್ ಬರೋದಿಲ್ಲ. ಆಮೇಲೆ ನೋಡಿ, ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಹೋಗಿದ್ದೆ, ಅದರದ್ದು ಕ್ಲಿಪ್ಸ್ ನಿಮ್ಮ ಜೊತೆ ಹಾಕಿದ್ದಷ್ಟೇ. ನಾನು ನಾಯಿನ ಕರ್ಕೊಂಡು ಸ್ವಲ್ಪ ವಾಕಿಂಗ್ ಅಂತೇಳಿ, ಅದು ಅಂದರೆ ಇದು ಸ್ಟ್ರಿಕ್ಟಾಗಿ ನನಗೆ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ನಾಯಿ ಇದ್ದದ ಕಾರಣ. ಸ್ವಲ್ಪ ಹೋಗಿ ಬಂದಾಗ ಒಂದು ಎಂತ ಹೇಳೋದು, ಗಾಳಿಗೆ ಒಂದು ಖುಷಿ ಆಗುತ್ತೆ ಅಷ್ಟೇ ಹೊರಗಡೆ ಹೋಗಿ ಬರಲಿಕ್ಕೆ. ಅದೇನು ಸ್ವಲ್ಪ ಮಳೆಗಾಲ ಮೊನ್ನೆಯಿಂದ ಹೊರಗಡೆ ಬಿಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಏನೋ ಸ್ವಲ್ಪ ಮಳೆ ಬಿಟ್ಟಿದೆ, ಬಿಸಿಲು ಕಾಣ್ತಿದೆ, ಹಾಗೆ ಒಂದು ಸ್ವಲ್ಪ ಸಾಯಂಕಾಲ ಅಡ್ಡಾಡಿದ್ದಷ್ಟೇ. ಹೀಗೆ ಸ್ವಲ್ಪ ವಾಕಿಂಗ್ ಹೋಗಿ ಬಂದರೆ ಸ್ವಲ್ಪ ಟಯರ್ಡ್ ಆಗ್ತದೆ. ನಾನು ವೆಯ್ಟ್ ಲಾಸ್ ಎಕ್ಸಸೈಸ್ ಅಂತ ಹೇಳಿ ನಾನಂದರೆ ವರ್ಕೌಟ್ ಮಾಡುವಂಥದ್ದು, 1 ಗಂಟೆ ಅಷ್ಟೊತ್ತು ವರ್ಕೌಟ್ ಮಾಡ್ತೇನೆ. ನೆಕ್ಸ್ಟ್ ಅದನ್ನು ನಾನು ವಿಡಿಯೋ ಶೂಟ್ ಮಾಡಿ ಎಕ್ಸಸೈಸ್ ನಾನು ಎಂತೆಲ್ಲ ಮಾಡ್ತೇನೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಹಾಕ್ತೇನೆ. ಅದ ನಂತರ ನಾನು ಡಿನ್ನರಿಗೆ ಇಲ್ಲಿ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಡಿನ್ನರಿಗೆ ನಾನು ಆಲ್ರೆಡಿ ಎಲ್ಲ ನೆನೆಸಿದ್ದೇನೆ. ಒಂದು ಸ್ವಲ್ಪ ಓಟ್ಸ್, ಆಮೇಲೆ 2 ಖರ್ಜೂರ, ಚಿಯಾ ಸೀಡ್ಸ್ ಕೂಡ ಇದಕ್ಕೆ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಈ ನಟ್ಸ್ಗಳೆಲ್ಲ ಉಂಟಲ್ಲ, ಈ ಸೀಡ್ಸ್ ಎಲ್ಲ, ಇದೆಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ ಗ್ಲೋ ಆಗಲಿಕ್ಕೆಲ್ಲ ತುಂಬ ಒಳ್ಳೆಯದು. ಸ್ಕಿನ್ ನಾವು ಬರೇ ಮುಖಕ್ಕೆ ಏನಾದರೂ ಹಚ್ಚೋದರ ಬದಲು ಈ ಥರ ನಟ್ಸ್ ಎಲ್ಲ ತಿಂದರೆ ಸ್ಕಿನ್ ಒಳ್ಳೆ ಗ್ಲೋ ಆಗ್ತದೆ. ಹಾಗೆ ಹೇರಿಗೆ ಕೂಡ ಒಳ್ಳೆಯದು. ಹಾಗೆ ಹೆಲ್ದಿ ಆಗಿರ್ತೇವೆ ನಾವು, ನಮಗೆ ವೀಕ್ನೆಸ್ ಎಲ್ಲ ಕಡಿಮೆ ಆಗ್ತದೆ, ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗ್ತದೆ. ಹಾಗೆ ಅಂಜೂರ, ದ್ರಾಕ್ಷಿ ಎಲ್ಲ ನೆನೆಸಿಟ್ಟು ಬೆಳಿಗ್ಗೆ ತಿನ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಯಾವಾಗಲೂ ವೆಯ್ಟ್ ಲಾಸಲ್ಲಿ ಇದರ ಕ್ವಾಂಟಿಟಿ ನೋಡ್ಕೊಳ್ಬೇಕು, ಜಾಸ್ತಿ ತಿನ್ನಬಾರ್ದು. ಅರ್ಧದ ಸ್ಪೂನ್ ನಟ್ಸ್ ಸಾಕಾಗ್ತದೆ. ಆಮೇಲೆ ಪಪ್ಪಾಯ ಒಂದು ಅರ್ಧ ತುಂಡು ಪಪ್ಪಾಯವನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ 1 ಗ್ಲಾಸ್ ಸ್ಮೂತಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಬ್ರಿಗಾಗುವಷ್ಟನ್ನು ಮಾಡ್ತಾಯಿದ್ದೇನೆ. ನಾನು ಸ್ವಲ್ಪ ಹನಿಯನ್ನು ಸೇರಿಸ್ಕೊಳ್ತೇನೆ. ನಾವು ನ್ಯಾಚುರಲ್ ಆದ ಶುಗರನ್ನು ನಾವು ತಿನ್ನುವಂಥದ್ದು. ನಾನು ವೈಟ್ ಶುಗರನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೇನೆ. ಹಾಗೆ ಕಂಪ್ಲೀಟಾಗಿ ನಾವು ಶುಗರ್ ಬಿಟ್ಟಿರುವಾಗ ನಮ್ಮ ಶರೀರಕ್ಕೆ ಬೇಕಾಗ್ತದೆ ಶುಗರ್ ಕೂಡ, ಅದು ಆಲ್ಟರ್ನೇಟಿವ್ ಆಗಿ ಸಿಗ್ತದೆ. ಯಾವುದು, ಪಪ್ಪಾಯದಲ್ಲಿ ಸ್ವೀಟ್ನೆಸ್ ಇದೆ,
ಹಾಗೆ ಸ್ವಲ್ಪ ಹನಿ ಹಾಕ್ಕೊಂಡಿದ್ದೇನೆ. ಖರ್ಜೂರದಲ್ಲಿ ಸ್ವೀಟ್ ಇದೆ. ಆ ನ್ಯಾಚುರಲ್ ಸ್ವೀಟ್ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗೆ ನಮಗೆ ಸ್ವೀಟ್ ಸಿಗ್ತದೆ ನೋಡಿ, ಅದರಿಂದ ನಮ್ಮ ಶರೀರಕ್ಕೆ ಆ ರೀತಿ ಸ್ವೀಟನ್ನು ನಾವು ತಿನ್ನಬೇಕು. ಈ ಕೆಂಪು ನಮ್ಮ ಬಿಳಿ ಶುಗರನ್ನು ತಿನ್ನಬಾರ್ದು. ಇಲ್ಲಿ ನಾನು ಚಕ್ಕೆ ಪೌಡ್ರನ್ನು ಸ್ವಲ್ಪ ಹಾಕಿದೆ, ಫ್ಲೇವರಿಗೆ ಚೆನ್ನಾಗಿರ್ತದೆ. ಚಕ್ಕೆ ಪೌಡರ್ ಇದ್ದು ಚಕ್ಕೆಯನ್ನು ಹಾಕಿ ರಾತ್ರಿ ನಾನು ಡ್ರಿಂಕ್ ಕುಡಿತೇನೆ. ಒಂದು ತುಂಡು ಚಕ್ಕೆಯನ್ನು ಹಾಕಿ ನೀರನ್ನು ಕುದಿಸಿಕೊಂಡು ಸಿನಮನ್ ಡ್ರಿಂಕ್ ಅಂತ ಹೇಳಿ ಕುಡಿತೇನೆ. ಇದರಿಂದ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗ್ತದೆ. ಇದು ಅದು ದಾಲ್ಚಿನ್ನಿ ಚಕ್ಕೆ ಉಂಟಲ್ಲ, ಅದನ್ನು ನೀವು ಬೆಳಿಗ್ಗೆ ಸಹ ಅದನ್ನು ಕುದಿಸಿ ಕುಡಿಬೋದು ಬೇಕಾದರೆ. ನೋಡಿ ಎಷ್ಟಾಯಿತು ಇದು. ಈ ಪಪ್ಪಾಯ ಸ್ಮೂದಿ ಅಂತೂ ನನಗೆ ಹೊಟ್ಟೆ ಫುಲ್ಲಾಗಿದೆ. ನಾನು ಡಿನ್ನರ್ 7 ಗಂಟೆಗೆ ನಾನು ತಗೊಳ್ತೇನೆ ಇದನ್ನು. ನೈಟ್ ಮಲಗಲಿಕ್ಕೆ ತಗೊಂಡ್ರೆ ಹೊಟ್ಟೆ ಹೆವಿ ಆಗ್ತದೆ. ಅದಕ್ಕಿಂತ ನಾನು ಬೇಗವೇ ಈಗ ಹೆಚ್ಚು ಲೇಟ್ ಅಂತ ಹೇಳಿದರೆ 8 ಗಂಟೆ, ಅದಕ್ಕಿಂತ ಮೊದಲೇ ನಂದು ಎಲ್ಲ ಆಗಿರ್ತದೆ. ತಿಂಡಿ ಏನು ತಿನ್ನಲಿಕ್ಕೆ ಉಂಟು, ಸಾಯಂಕಾಲದ್ದು ಡಿನ್ನರ್ ಎಲ್ಲ ಆಗಿರ್ತದೆ. ಆಮೇಲೆ 8 ಗಂಟೆ ಮೇಲೆ ನಾನು 10 ಗಂಟೆ ಅಷ್ಟೊತ್ತಿಗೆ ಮಲಗಬೇಕು. ಮತ್ತು ಬೆಳಿಗ್ಗೆ ಎದ್ದು ವಾಪಸ್ ರುಟೀನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ 8 ಗಂಟೆಗೆ ಎಲ್ಲ ನಂದು ಡಿನ್ನರ್ ಕೆಲಸ ಎಲ್ಲ ಆಗಿರ್ತದೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ, ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಳ್ತಾ ಇರ್ತೇನೆ. ಹಾಗೆ ನೋಡಿ ಎಷ್ಟು ಚೆಂದ ಬಂತು ಅಂತೇಳಿ ಪಪ್ಪಾಯ ಸ್ಮೂತಿ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೂಪರಾಗಿತ್ತು ಟೇಸ್ಟ್. ನಿಮಗೆ ಇನ್ನೂ ಇದು ಅದರ ನೆಕ್ಸ್ಟ್ ಡೇಯ ರೆಸಿಪಿ ನಾನು ಒಂದೆರಡು ದಿವಸ ಆಯ್ತಲ್ಲ ವಿಡಿಯೋ ಹಾಕದೆ. ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಇದರ ದೋಸೆ ರೆಸಿಪಿ ನಾನು 1-2-3 ದಿವಸದ ಹಿಂದೆ ನಿಮಗೆ ಹಾಕಿದ್ದೆ. ಮೂಂಗ್ ದಾಲ್ ಅಂದರೆ ಮೊಳಕೆ ಬರಿಸಿದ ಕಾಳು ಮತ್ತು ಓಟ್ಸನ್ನು ಹಾಕಿ ಅದಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ ಮಾಡಿದ್ದು. ಈ ದೋಸೆ ಚೆನ್ನಾಗಿರ್ತದೆ. ಇದು ಅದಕ್ಕಿಂತ ಮರು ದಿವಸದ ಕ್ಲಿಪ್ಸ್ ನಿಮಗೆ ಹಾಕಿದಷ್ಟೇ. ಅಂದರೆ ವೆಯ್ಟ್ ಲಾಸ್ ನನ್ನ ಜೊತೆ ಮಾಡೋವರಿಗೆ ಒಂದು ಐಡಿಯಾ ಇರಲಿ ಏನು ತಿಂಡಿ ಮಾಡೋದು ಅಂತ ಹೇಳಿ. ವೆಯ್ಟ್ ಲಾಸ್ ಮಾಡೋರಿಗೆ ಅದೊಂದು ಚಿಂತೆ ಆಗ್ತದೆ. ಯಾಕೆಂದರೆ ಮಾಮೂಲಿಯ ಹಾಗೆ ನೀರು ದೋಸೆ, ಉದ್ದಿನ ದೋಸೆ, ಪುಂಡಿ ಆ ಥರ ತಿಂದರೆ ಅದು ಆಗೋದಿಲ್ಲ. ಆ ಥರ ನೀವು ಈಗ ಪುಂಡಿ ಅಥವಾ ಇಡ್ಲಿ ಅದನ್ನೆಲ್ಲ ನೀವು ಲಂಚಿಗೆ ತಗೊಳ್ಬೋದು. 2 ಇಡ್ಲಿ 3 ಇಡ್ಲಿ ಆ ಥರ ಲಂಚಿಗೆ ತಿನ್ಬೋದು. ಬಟ್ ನಾವು ಮಾರ್ನಿಂಗ್ ಯಾವಾಗಲೂ ಆ ರೈಸ್ ಐಟಮ್ ಮಾಡಿ ತಿನ್ನೋದು ಅವಾಯ್ಡ್ ಮಾಡಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ. ಹೀಗೇ ಹೆಸರುಬೇಳೆ ದೋಸೆ, ಹೆಸರು ಕಾಳಿನ ದೋಸೆ, ಆ ಥರ ಉಪ್ಪಿಟ್ಟು, ರವೆ ಆ ಥರವೇ ಮಾಡ್ಕೊಳ್ಬೇಕು. ಅದು ಆಗೋದಿಲ್ಲ ಅಂತಾದರೆ ಇದು ಮಾಡ್ಕೊಳ್ಬೋದು, ಯಾವುದು ಓಟ್ಸಿಂದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿ ತಿನ್ಬೋದು. ಮಧ್ಯಾಹ್ನ ಎಲ್ಲಿಯಾದರೂ ನಿಮಗೆ ತಿಂಡಿ ಮನೆಯಲ್ಲಿ ಮಾಡಿದೆ ಉಂಟು ಅಂತಾದರೆ ಅದನ್ನು ಮಧ್ಯಾಹ್ನ ಸ್ವಲ್ಪ ರೈಸಿನ ಬದಲಾಗಿ ತಿನ್ಬೋದು. ಫ್ರೆಂಡ್ಸ್ಗೆ ಈ ಇಷ್ಟ ಆದರೆ ಲೈಕ್. ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ಡಯಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.